ಅದನ್ನು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿಬಿಟ್ಟು ಅವರು ಹೇಳಿದಂತೆ ಇದಕ್ಕೆ ಸ್ಪ್ರೇ ಮಾಡುವ ಮೊದಲು ರೋಗ ಬಂದ ಎಲೆಯನ್ನು ಕಟ್ ಮಾಡ್ಬೇಕಂತ ಹೇಳಿದ್ರು. ಅದರಿಂದಾಗಿ ಯಾವ ಗಿಡದಲ್ಲಿ ರೋಗ ಬಂದಿತ್ತು ಆ ಎಲ್ಲ ಗಿಡದ ಮಡಲ್ಗಳನ್ನು ಕಟ್ ಮಾಡಿಬಿಟ್ಟು ರಾಶಿ ಹಾಕಿಬಿಟ್ಟು ಸುಡ್ಲಿಕ್ಕೆ ಹೇಳಿದ್ರು. ಅದೇ ಥರ ನಾನು ಎಲ್ಲ ಕಟ್ ಮಾಡಿ ರಾಶಿ ಹಾಕಿದೆ. ಆನಂತರ ಮೊದಲನೇ ಸಲ ಕೊಟ್ಟ ಮದ್ದಿನಿಂದ ಸ್ವಲ್ಪ ರೋಗ ಕಂಟ್ರೋಲ್ಗೆ ಬಂದಾಗ ಕಂಡಿತು. ಆನಂತರ ಇನ್ನೊಂದು ಸಲ ಕೊಡ್ಬೇಕಂತ ಹೇಳಿದರು. ಅದರಲ್ಲಿ 1-2 ಮೆಡಿಸಿನ್ ಚೇಂಜ್ ಮಾಡಿ ನನಗೆ ಕೊಟ್ಟರು. ಅದೇ ರೀತಿ ನಾನು ಅದನ್ನು ಈಗ ಕೊಟ್ಟಿದ್ದೇನೆ. ಕೊಟ್ಟ ನಂತರ ಗಿಡಗಳು ಚೆನ್ನಾಗಿ ಬಂದಿದೆ, ಒಳ್ಳೆ ಹೊಸ ಸಿರಿಗಳು ಬಂದಿದೆ. ಆಮೇಲೆ ಅಡಿಕೆಯ ಎಂತ ಹಿಂಗಾರದಲ್ಲಿ ಇರುವಂಥ ರೋಗ ಕೂಡ ಕಡಿಮೆ ಆಗಿ ಫಸಲು ಒಳ್ಳೆ ನಿಲ್ಲುವ ಲಕ್ಷಣ ಕಾಣ್ತಾ ಉಂಟು. ಓಕೆ ಸರ್, ಈಗ ತುಂಬಾ ಕಡೆ ಲಸಿಕೆ ರೋಗ ಇದಾವೆ ನಮ್ಮ ಜಿಲ್ಲೆಯಾದ್ಯಂತ ಇದೆ. ಎಲ್ಲ ವೀಕ್ಷಕರಿಗೆ, ಅಡಿಕೆ ರೋಗ ಇದ್ದಂತ ವೀಕ್ಷಕರಿಗೆ ಅಥವಾ ಲಸಿಕೆ ರೋಗದ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಖಂಡಿತ ಇವರು ಸರಿಯಾದ ರೀತಿಯಲ್ಲಿ ಗೈಡ್ ಮಾಡ್ತಾರೆ, ಮತ್ತೆ ಅದಕ್ಕೆ ಬೇಕಾದ ಮೆಡಿಸಿನ್ ಕೊಡ್ತಾರೆ. ನಾವು ಯಾರು ಅಂಜಿಕೆ ಇಲ್ಲದೆ ಧೈರ್ಯದಿಂದ ನಾವು ಮದ್ದು ಸಿಂಪಡಣೆ ಮಾಡಿಬಿಟ್ಟು ನಮ್ಮ ಬೆಳೆಯನ್ನು ಉಳಿಸ್ಕೊಳ್ಬಹುದು. ಸರ್, ತಮಗೆ ತುಂಬಾ ಸಹಕಾರ ಕೊಟ್ಟು ನಮಗೆ ಇಲ್ಲೆಲ್ಲ ಒಂದಷ್ಟು ನಿಮ್ಮ ತೋಟದ ಬಗ್ಗೆ ಭೇಟಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೂ ತೋಟದಲ್ಲಿ ರೋಗವನ್ನು ನಾವು ಕೂಡ ನಿರ್ಮೂಲನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಹಾಗಾಗಿ ನಮಗೆ ಕೊಟ್ಟ ಸಹಕಾರಕ್ಕೆ ನಿಮಗೆ ತುಂಬಾ ಧನ್ಯವಾದವನ್ನು ತಿಳಿಸ್ತೇನೆ ಸರ್ ನಾನು. ಥ್ಯಾಂಕ್ಸ್ ಸರ್. ಸರಿ, ಓಕೆ.